ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿಯಾಗಿ ತಯಾರಿಯನ್ನ ನಡೆಸ್ತಾ ಇದೆ. ಈಗಾಗಲೇ ಬಿಜೆಪಿ ವರಿಷ್ಠರು ಲೋಕಸಭಾ ಚುನಾವಣೆ ಆಕಾಂಕ್ಷಿಗಳ ಬಗ್ಗೆ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯಸಭಾ ಸದಸ್ಯ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಪ್ರಭಾರಿ ಈರಣ್ಣ ಕಡಾಡಿ ಮತ್ತು ಸಂಚಾಲಕ ಎಂ ನಾಗರಾಜ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಲೋಕಸಭಾ ಚುನಾವಣೆ ರೂಪುರೇಷೆಯ ಕುರಿತು ಚರ್ಚೆಯನ್ನ ನಡೆಸಿದ್ರು. ಈ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಾಲಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕೂಡ ಭಾಗಿಯಾಗಿದ್ದರು. ಆಯನೂರು ಮಂಜುನಾಥ್ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪ್ರಶ್ನೆ ಮಾಡಿದ ವಿಚಾರಕ್ಕೆ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದರು. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಆಯನೂರು ಮಂಜುನಾಥ್ ಅವರು ತಮ್ಮದೇ ಭಾಷೆಯಲ್ಲಿ ಪ್ರಧಾನಿಗಳ ಬಗ್ಗೆ, ಈಶ್ವರಪ್ಪ ಬಗ್ಗೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಈಶ್ವರಪ್ಪನವರ ಸುದೀರ್ಘ ಸೇವೆ ದೇಶದ ವಿಚಾರ ಬಂದಾಗ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಸುರೇಶ್ ಹೇಳಿಕೆಯನ್ನ ಆಯನೂರು ಮಂಜುನಾಥ್ ಸಮರ್ಥಿಸಿಕೊಂಡಿದ್ದಾರೆ ಎಂದರು. ಇದೇ ಕಾಂಗ್ರೆಸ್ ದೇಶವನ್ನ ವಿಭಜನೆ ಮಾಡಿದ್ದು, ಇವರಿಂದ ರಾಷ್ಟ್ರಭಕ್ತಿ ಕಲಿಯುವ ಅಗತ್ಯ ನಮಗಿಲ್ಲ ಎಂದು ತಿರುಗೇಟು ನೀಡಿದರು. ಬಿಜೆಪಿ ಮತ್ತು ಹಿಂದೂ ಮಹಾಸಭಾದೇಶ ಒಡೆದಿದೆ ಅನ್ನೋ ವೀರಪ್ಪ ಮೊಯ್ಲಿ ಆರೋಪಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ಧಾರವಾಡದಲ್ಲಿ ಮಾತನಾಡಿದ ಅವರು, ಮೊಯ್ಲಿ ಅವರಿಗೆ ಇತಿಹಾಸ ಗೊತ್ತಿಲ್ಲ ಅಥವಾ ಅವರು ಸೋಲಿನ ಹತಾಶೆಯಲ್ಲಿ ಹೇಳ್ತಿದ್ದಾರೆ ಎಂದು ಪ್ರಶ್ನೆಯನ್ನ ಮಾಡಿದ್ರು. 4 ರಾಜ್ಯದಲ್ಲಿ ಸೋತು ಅಪ್ರಬುದ್ಧರಾಗಿ ಮಾತನಾಡ್ತಾ ಇದ್ದಾರೆ. ಮೊಯ್ಲಿ ಅವರು ಪುಸ್ತಕ ಬರೆಯುವವರು. ಅವರು ಇದನ್ನ ಮಾತನಾಡಿದ್ದು ನನಗೆ ಆಶ್ಚರ್ಯ ಮೂಡಿಸ್ತಾ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಜೆಪಿ ಇರಲಿಲ್ಲ ಅಂತ ಅವರೇ ಹೇಳಿದ್ದಾರೆ. ಆದರೆ ದೇಶ ಇಬ್ಬಾಗ ಮಾಡಿದ್ದು ಬಿಜೆಪಿ ಅಂತಾರೆ. ಇದು ಮೊಯ್ಲಿ ಅವರ ತಪ್ಪು ಕಲ್ಪನೆ ಎಂದು ವಾಗ್ದಾಳಿಯನ್ನ ನಡೆಸಿದ್ರು. ಅವರು 5 ರಾಜ್ಯದಲ್ಲಿ 4 ರಾಜ್ಯದಲ್ಲಿ ಸೋತರು. ಎಲ್ಲ ಕಾರಣದಿಂದ ಅತ್ಯಂತ ಬಾಲಿಶವಾಗಿ ಅಪ್ರಬುದ್ಧರಾಗಿ ಮಾತನಾಡ್ತಾ ಇದ್ದಾರೆ. ಅದು ಮೊಯ್ಲಿ ಮಾತಾಡಿದ್ದು ನನಗೆ ಆಶ್ಚರ್ಯ ಆಗ. ಪುಸ್ತಕ ಬರೆಯೋರು ಓದ್ಕೋಬೇಕು ಸರಿಯಾಗಿ. ಯಾವ ಕಾಲಕ್ಕೂ ಆ ಸಂದರ್ಭ ಅವರೇ ಹೇಳ್ತಾರ, ಸ್ವತಂತ್ರ ಹೋರಾಟದಲ್ಲಿ ನೀವು ಇರಲೇ ಇಲ್ಲ. ಬಿಜೆಪಿ RSS ಅವರು ಸ್ವತಂತ್ರ ಹೋರಾಟದಲ್ಲಿ ನಾವು ಇರಲಿಲ್ಲ ಅಂತ ನಾವು ದೇಶವನ್ನು ಇಬ್ಬಾಗ ಮಾಡೋದ್ರ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೆರಗೋಡು ಹನುಮಧ್ವಜ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ರಾಷ್ಟ್ರಧ್ವಜ ಕಿತ್ತು ಹಾಕಿ ಅಂತಿರಲ್ಲ, ನಾಚಿಕೆ ಆಗಲ್ವಾ ಎಂದು ಕಿಡಿಕಾರರು. ಈ ವೇಳೆ ಅಶೋಕ್ ಮಾತಿಗೆ ಸಚಿವ ಚಲುವರಾಯಸ್ವಾಮಿ, ಗಣಿಗ ರವಿ ವಿರೋಧ ವ್ಯಕ್ತಪಡಿಸಿದರು. ಇನ್ನು ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದ್ರೆ ಜೈಲಿಗೆ ಹಾಕಿ ಅಂತ ಸರ್ಕಾರಕ್ಕೆ ಸ್ಪೀಕರ್ ಯುಟಿ ಖಾದರ್ ಸಲಹೆಯನ್ನ ನೀಡಿದ್ರು. ಇನ್ನು ಸದನದಲ್ಲಿ ಮಾತನಾಡಿದ ಅವರು, ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವುದು ಸರಿಯಲ್ಲ. ಅವರು ಯಾರೇ ಇರಲಿ ಒದ್ದು ಒಳಗೆ ಹಾಕಿ, ಅಪಮಾನ ಮಾಡಿದವರ ಮೇಲೆ ಕಠಿಣ ಕ್ರಮವನ್ನ ಜರುಗಿಸಿ ಅಂತ ಹೇಳಿದ್ರು. ವಿಧಾನಸಭಾ ಸದನದಲ್ಲಿ ರಾಮ ಮಂದಿರ ಜಟಾಪಟಿ ಕಾವೇರಿತು. ರಾಮ ಮಂದಿರ ಉದ್ಘಾಟನೆಗೆ ಕೇಂದ್ರ ಸರ್ಕಾರವು ರಾಷ್ಟ್ರಪತಿಗಳಿಗೆ ಆಹ್ವಾನ ಕೊಟ್ಟಿಲ್ಲ ಎಂದು ಬಿಜೆಪಿ ಸದಸ್ಯರನ್ನ ಕಾಂಗ್ರೆಸ್ ಸದಸ್ಯರು ಕೆಣಕಿದ್ರು. ಈ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ವಾಕ್ಸಮರ ನಡೆಯಿತು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸದಸ್ಯರು ರಾಮ ವಿರೋಧಿಗಳೆಂಬ ಘೋಷಣೆ ಕೂಗಿದ್ರು. ಇನ್ನು ಬಿಜೆಪಿ ಸದಸ್ಯರು ಜೈ ಸೀತಾರಾಮ್, ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ಪ್ರಜ್ವಲ್ ಸಂಸದ ಸ್ಥಾನ ಪ್ರಕರಣ ವಿಚಾರವಾಗಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮಾತನಾಡಿದ್ರು. ಫೆಬ್ರವರಿ 20ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಲೋಕಸಭೆ ಚುನಾವಣೆಗೆ ನನ್ನ ಸ್ಪರ್ಧೆ ಇಲ್ಲ, ನಮ್ಮದು ಇಲ್ಲೇ ವಿಧಾನಸೌಧ ಅಷ್ಟೇ ಎಂದು ಹೇಳಿದ್ರು. ಪಕ್ಷ ತೀರ್ಮಾನ ಮಾಡುತ್ತೆ. ಪಕ್ಷ ಪ್ರಜ್ವಲ್ಗೆ ಟಿಕೆಟ್ ಕೊಟ್ರೆ ನಾವು ಕೆಲಸವನ್ನ ಮಾಡ್ತೇವೆ. ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾನು ಬದ್ಧ ಎಂದು ಎಚ್.ಡಿ. ರೇವಣ್ಣ ಹೇಳಿದ್ರು. ವಿಧಾನಸಭಾ ಸದನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರ ಕಾಲೆಳೆದರು. 2 ನಿಂಬೆ ಹಣ್ಣಿನಿಂದ ಸರ್ಕಾರ ಪತನ ಮಾಡಲು ಆಗಲ್ಲ, 4-5 ನಿಂಬೆ ಹಣ್ಣು ಮಂತ್ರ ಮಾಡಿ ಸರ್ಕಾರ ಬೀಳ್ಸೋಣ, ಸರ್ಕಾರ ಪತನವಾದರೆ ನಿಮಗೆ ಲೋಕೋಪಯೋಗಿ ಫಿಕ್ಸ್ ಎಂದು ಕಾಲೆಳೆದರು. ಈ ವೇಳೆ ರೇವಣ್ಣ ಕೂಡ ಆರ್ ಅಶೋಕ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದು, ಅದರ ಅವಶ್ಯಕತೆ ನಮಗಿಲ್ಲ, ಜನರಿಂದ ಬಂದ ಸರ್ಕಾರ ಗಟ್ಟಿಯಾಗಿದೆ ಎಂದು ತಿರುಗೇಟು ಕೊಟ್ಟರು. ಇವ್ರು 2 ನಿಂಬೆಹಣ್ಣಿಗೆ ಬೀಳ್ತಾ ಇಲ್ಲ, 4-5 ನಿಂಬೆಹಣ್ಣು ಮಂತ್ರ ಮಾಡಿಸ್ಬಿಟ್ರೆ ಸರ್ಕಾರ ಬೀಳ್ಸ್ಬಿಡೋಣ ನೋಡಿ. ರೇವಣ್ಣವ್ರಿದ್ರೆ ಮೊದಲು ನಮ್ಮ ಕ್ಯಾಬಿನೆಟ್ ನಡೆಯೋಕ್ಕೂ ಬಿಡ್ತಾ ಇರಲಿಲ್ಲ, ಕ್ಯಾಬಿನೆಟ್ಗೂ
ಟೈಮ್ ಫಿಕ್ಸ್ ಮಾಡಿ ಕ್ಯಾಬಿನೆಟ್ಗೆ ಹೋಗ್ಬೇಕು. ಸರ್ಕಾರ 5 ವರ್ಷ ಪೂರ್ತಿ ಇರಲಿ ಅಂತೇಳಿ ನೀವು ಯಾಕೆ ಅದಕ್ಕೆ ಹೋಗ್ತೀರಿ, ಬನ್ನಿ ನಾವು ಇರೋಣ ಅಂತ ಹೇಳ್ತೀವಿ. ಏನಾನ ರೇವಣ್ಣವ್ರೆ, ಇವಾಗ ಮಾಡಿಸ್ತಾ ಇದ್ದೀರಾ, ನಿಂಬೆಹಣ್ಣು ಎಲ್ಲ ಮಾಡಿಸ್ತೀರಾ, 2 ಡಬಲ್ ಮಾಡಿಸ್ಬಿಡಿ, ಒಂದು 4-5 ನಿಂಬೆಹಣ್ಣು ಮಾಡಿಸಿ, ಸರ್ಕಾರ ಬೀಳಿಸ್ಬಿಡೋಣ. ಇವ್ರು 2 ನಿಂಬೆಹಣ್ಣಿಗೆ ಬೀಳ್ತಾ ಇಲ್ಲ, ಒಂದು 4-5 ನಿಂಬೆಹಣ್ಣು ಮಂತ್ರ ಮಾಡಿಸ್ಬಿಟ್ರೆ ಸರ್ಕಾರ ಬೀಳಿಸ್ಬಿಡೋಣ. ನೋಡಿ, ಇರಬೇಕು ಅನ್ನೋದು ನಿಮ್ಗೆ ಏನಾದ್ರು ಬೀಳಿಸ್ಬೇಕು ಅನ್ನೋದ್ರೆ ಬೀಳಿಸಿ, ನಾವೇನು ಬೇಡ ಅನ್ನೋಣ. ನಮಗೆ ಜನದ ಆಶೀರ್ವಾದ ಐತಿ. ಬೀಳಿಸ್ಬಿಟ್ರೆ PWD ಅವ್ರು ಬಿಟ್ಟು ನಿಂಬೆಹಣ್ಣು ವಾಪಸ್ ಬರ್ತದೆ ಆ ಕಡೆಗೆ. ನಮ್ಗೆ ಈಗ 2 ಖಾತೆ ಯಾರು ಕೇಳಂಗೇ ಇಲ್ಲ. ರೋಹಣ್ಣ ವೆಲ್ಕಮ್ ಬ್ಯಾಕ್. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಚರ್ಚೆ ಶುರುವಾಗಿ ಬಿಟ್ಟಿದೆ. ಇನ್ನು ಇದಕ್ಕೆಲ್ಲ ಕಾರಣವಾಗಿದ್ದೇ ಎನ್ಡಿಎ ಮೈತ್ರಿಕೂಟದ 5ನೇ ಅಭ್ಯರ್ಥಿ ಇನ್ನು ಮೇಲ್ಮನೆಗೆ 2 ಸದಸ್ಯರನ್ನ ಕಳುಹಿಸೋಕೆ ಎನ್ಡಿಎ ಪ್ಲಾನ್ ಅನ್ನ ಮಾಡಿತ್ತು. ಇದು ಕಾಂಗ್ರೆಸ್ಗೆ ತಲೆನೋವು ತಂದಿದೆ. ಇನ್ನು ರಾಜ್ಯಸಭೆ ಮತದಾನದ ಲೆಕ್ಕಾಚಾರ ಹೇಗಿದೆ ಎಂಬುದರ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯಸಭಾ ಕದನಕ್ಕೆ ಬಿಜೆಪಿ ಬಿಗ್ ಟ್ವಿಸ್ಟ್. ಕೈ ಸದಸ್ಯರಿಂದ ನಡೆಯುತ್ತಾ ಕ್ರಾಸ್ ಓಟ್. ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇದೇ ಟೆನ್ಷನ್. ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದ್ದು ಆಗಿದೆ. 4 ರಾಜ್ಯಸಭಾ ಸ್ಥಾನ ಫಿಕ್ಸ್ ಆಗಿದೆ. ಈ ಮಧ್ಯೆ ಅಖಾಡಕ್ಕೆ 5ನೇ ಅಭ್ಯರ್ಥಿ ಎಂಟ್ರಿ ಕೊಟ್ಟಿದ್ದು ಕಾಂಗ್ರೆಸ್ನಲ್ಲಿ ಢವ ಹೆಚ್ಚಿಸಿದೆ. ಹೌದು, ಈಗಿರೋ ಬಲಾಬಲದ ಪ್ರಕಾರ ಕಾಂಗ್ರೆಸ್ಗೆ 3 ಸ್ಥಾನ, ಬಿಜೆಪಿಗೆ 1 ರಾಜ್ಯಸಭಾ ಸ್ಥಾನ ಸಿಗೋದು ಫಿಕ್ಸ್ ಆಗಿದೆ. ಈ ಮಧ್ಯೆ ಎನ್ಡಿಎ ಮೈತ್ರಿಕೂಟವು 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನು ಅಖಾಡಕ್ಕೆ ಇಳಿಸಿದೆ. ಇಂದು ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಸುತ್ತಿದ್ದಂತೆ ಪೊಲಿಟಿಕಲ್ ಗೇಮ್ ಶುರುವಾಗುತ್ತೆ. ರಾಜ್ಯಸಭೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲುವಿಗೆ 46 ಮತಗಳ ಅವಶ್ಯಕತೆ ಇದೆ. ಇನ್ನು ರಾಜ್ಯ ವಿಧಾನಸಭೆಯಲ್ಲಿ 66 ಬಿಜೆಪಿ ಶಾಸಕರಿದ್ದಾರೆ. ಒಬ್ಬ ಅಭ್ಯರ್ಥಿ ಗೆಲುವಿನ ನಂತರ ಬಿಜೆಪಿಯಲ್ಲಿ 20 ಮತಗಳು ಉಳಿದುಕೊಳ್ಳುತ್ತೆ. ಬಿಜೆಪಿ ಮತ್ತು ಜೆಡಿಎಸ್ ಸೇರಿದರೆ ಒಟ್ಟು 39 ಮತಗಳಾಗುತ್ತೆ. 5ನೇ ಅಭ್ಯರ್ಥಿ ಗೆಲುವಿಗೆ ಹೆಚ್ಚುವರಿ 7 ಮತ ಬೇಕು. ಜನಾರ್ದನ್ ರೆಡ್ಡಿ ಬೆಂಬಲಿಸಿದರೆ 6 ಮತಗಳ ಅಗತ್ಯವಿರುತ್ತದೆ. ಎನ್ಡಿಎ ಮೈತ್ರಿಕೂಟದ 5ನೇ ಅಭ್ಯರ್ಥಿ ಗೆಲುವು ಸಾಧಿಸಬೇಕಾದ್ರೆ ಜನಾರ್ದನ್ ರೆಡ್ಡಿ ಬೆಂಬಲದ ಹೊರತಾಗಿಯೂ 6 ಮತಗಳು ಬೇಕಾಗುತ್ತವೆ. ಹೀಗಾಗಿ ಕಾಂಗ್ರೆಸ್ ಸದಸ್ಯರಿಂದ ದೋಸ್ತಿಗಳು ಅಡ್ಡ ಮತದಾನ ಮಾಡಿಸ್ತಾರಾ ಅನ್ನೋದು ಕುತೂಹಲ ಕೆರಳಿಸಿದೆ. ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರಾಜ್ಯ ರಾಜಕೀಯದಲ್ಲಿ ಒಂದೊಂದೇ ಆರೋಪಗಳು ಕೇಳಿ ಬರ್ತಾ ಇವೆ. ಅಂಥದ್ದೇ ಒಂದು ಗಂಭೀರ ಆರೋಪ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಕೇಳಿ ಬಂದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಮೇಯರ್ ಮಾಡೋದಕ್ಕೆ ಕೋಟಿ, ಕಾಂಟ್ರಾಕ್ಟ್ ಕೊಡಿಸಲು ಲಕ್ಷ. ಇದು ಮಾಜಿ ಮೇಯರ್ ಪದ್ಮರಾಜನ್ ಮಾಡಿರುವ ನೇರ ಆರೋಪ. ರಾಜ್ಯ ರಾಜಕೀಯದಲ್ಲಿ ಈಗ ಇದೇ ಸ್ಟೇಟ್ಮೆಂಟ್ ಹಲ್ಚಲೆಬ್ಬಿಸಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕೈಗೆ ಬ್ರಹ್ಮಾಸ್ತ್ರವನ್ನ ಕೊಟ್ಟಂತಾಗಿದೆ. ಈ ಒಂದು ಸತ್ಯ ಏನು ಅಂದ್ರೆ, ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್, ನಾನು ಬಿಜೆಪಿಯಲ್ಲಿ ಇದ್ದಾಗ 2010ರಲ್ಲಿ ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು ಮೇಯರ್ ಮಾಡ್ತೀನಿ ಅಂತ 2010ರಲ್ಲಿ 1 ಕೋಟಿ ದುಡ್ಡು ಇಸ್ಕೊಂಡ್ರು. ಇವತ್ತು ಮಾಡಲಿಲ್ಲ. ನಾನು ಕಾಂಗ್ರೆಸ್ ಬಂದ್ಮೇಲೆ ಆ ದುಡ್ಡು ವಸೂಲಿ ಮಾಡ್ಕೊಂಡೆ. ಯಾರ್ಯಾರ ಹತ್ರ ವಸೂಲಿ ಎಷ್ಟು ಜನಕ್ಕೆ ದುಡ್ಡು ಕಳ್ಸಿದ್ರು ಅಂತ ಕೇಳಿ ಅವ್ರನ್ನ. ಇವತ್ತೇನೋ ಕೇಳಿ ನಾನೇನೋ ನನ್ನ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನ ತಿರ್ಸ್ಕೊಂತವ್ರೆ. ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಮಾಜಿ ಮೇಯರ್ ಪದ್ಮರಾಜನ್ ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇಷ್ಟೆಲ್ಲ ವಿಷಯಗಳು ತೆರೆದುಕೊಳ್ಳೋಕೆ ಕಾರಣವಾಗಿದ್ದೇ ಮಹಾಲಕ್ಷ್ಮಿ ಲೇಔಟ್ ಶಾಸಕ ಕೆ ಗೋಪಾಲಯ್ಯ ಕೊಟ್ಟ ಅದೊಂದು ಕಂಪ್ಲೇಂಟ್. ಇಂಥದ್ದೊಂದು ಪ್ರಶ್ನೆ ರಾಜ್ಯ ಬಿಜೆಪಿಯಲ್ಲಿ ಹುಟ್ಟಿಕೊಂಡಿದೆ. ಯಾಕಂದ್ರೆ ಶಾಸಕ ಕೆ ಗೋಪಾಲಯ್ಯರಿಗೆ ಜೀವ ಬೆದರಿಕೆಯ ಕಾಲೊಂದು ಬಂದಿತ್ತು. ಈ ಸಂಬಂಧ ಶಾಸಕರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ರು. ಇದಲ್ಲದೆ ಸಭಾಪತಿಗಳಿಗೂ ಕೂಡ ದೂರು ನೀಡಿದ್ರು. ಅಷ್ಟೇ ಅಲ್ಲ, ಕಾಮಾಕ್ಷಿಪಾಳ್ಯ ಪೊಲೀಸರು ಬೆದರಿಕೆ ಹಾಕಿದ ವ್ಯಕ್ತಿ ಪದ್ಮರಾಜ್ ಅನ್ನೋರನ್ನ ವಶಕ್ಕೆ ಪಡೆದಿದ್ರು. ಆತ ಮಾಜಿ ಕಾರ್ಪೊರೇಟರ್ ಅನ್ನೋದು ಜಗಜ್ಜಾಹೀರಾಯ್ತು. ಕುಡಿದು ನೆತ್ತಿಗೆ ಎರೆದಾಗ ಇವೆಲ್ಲ ಅನೇಕ ಜನ ಶಾಸಕರಿಗೆ ಆಗಿರ್ತಕ್ಕಂಥದ್ದು. പക്ഷേ ನಾನು ಅಲ್ಲಿ ಸ್ಥಳೀಯನಾಗಿ ಹುಟ್ಟಿ ಸುಮ್ಮನೆ ಇದ್ದರೆ ಸರಿ ಹೋಗೋದಿಲ್ಲ. ಮುಂದೊಂದು ದಿನ ನಮಗೆ
ಪ್ರಾಣ ಬೆದರಿಕೆ ಹಾಕಿರೋದ್ರಿಂದ ಮುಂದೊಂದು ದಿನ ತೊಂದರೆ ಆಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ, ರಾತ್ರಿನೇ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ಅಲ್ಲಿ ಸ್ಥಳೀಯ ಠಾಣೆಯಲ್ಲಿ ಕಂಪ್ಲೇಂಟನ್ನು ಸ್ವೀಕಾರ ಮಾಡಿದರೆ ಕೇಸ್ ಬುಕ್ ಆಗಿದೆ. ಜೊತೆಗೆ ಇವತ್ತು ಸ್ಪೀಕರ್ವರೆಗೂ ನಾನು ಮನವಿಯನ್ನು ಮಾಡ್ಕೊಂಡಿದ್ದೇನೆ, ಗೃಹ ಸಚಿವರಲ್ಲೂ ಮನವಿಯನ್ನು ಮಾಡ್ಕೊಂಡಿದ್ದೇನೆ. ನನ್ನಂಥ ಅನೇಕ ಜನ ಶಾಸಕರು ಇದೇ ರೀತಿ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು ಈ ಸದನದಲ್ಲಿ ಗೊತ್ತಾಗುತ್ತೆ. ಈ ಶಾಸಕರು ಅಂದ್ರೆ ಯಾರ್ಯಾರಿಗೆ ಹಾಕಿದ್ದಾರೆ ಸರ್? ಅದನ್ನು ಸದನದಲ್ಲಿ ಗೊತ್ತಾಗುತ್ತೆ. ಆ ಕಡೆ ಶಾಸಕರು ಕಂಪ್ಲೇಂಟ್ ಕೊಡ್ತಿದ್ದಂತೆ ಇವತ್ತು ಅದೇ ವಿಚಾರ ಸದನದಲ್ಲಿ ಗದ್ದಲವನ್ನ ಸೃಷ್ಟಿಸಿತ್ತು. ಈ ವ್ಯಕ್ತಿಯ ಹೆಸರು ಏನು ಹೇಳಿದ್ರು, ಅವರ ಈ ನಡವಳಿಕೆಯ ಫಲಾನುಭವಿಗಳು ನಾನು ಮತ್ತೆ ಅಶೋಕ್, ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ಅಟ್ಟಹಾಸ. ಅವ್ರದೇ ಸ್ವಂತ ಇಡೀ ಬೆಂಗಳೂರಲ್ಲಿ ಎಲ್ಲೂ ಕ್ಲಬ್ ನಡೀದೇ ಇದ್ರು ಕೂಡ ಅವ್ರ ಕಟ್ಟಡದಲ್ಲಿ ಕ್ಲಬ್ ನಡೆಯುತ್ತೆ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾತ್ರಿ 11:30ಗೆ, ಮನೆಯಲ್ಲೇ ಇದ್ದಾರೆ. ಇದು ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಕ್ಕಾಗಿಲ್ಲ? ಬಹಳ ಸಿಂಪಲ್ ಇದು. ಮನೆ ಒಳಗಡೆನೇ ಇದ್ದಾರೆ, ಮನೆ ಒಳಗಡೆಯಿಂದ ಯಾರು ಬೇಕೋ ಅವ್ರಿಗೆಲ್ಲ ಫೋನ್ ಮಾಡಿ ಶಿಫಾರಸ್ ಮಾಡಿಸ್ತಾ ಇದ್ದಾರೆ, ಬೇರೆ ಪ್ರಶ್ನೆ. ಅರೆಸ್ಟ್ ಯಾಕೆ ಮಾಡಕ್ಕಾಗಲ್ಲ? ಮನೆ ಒಳಗಡೆ ಇದ್ರು ಕೂಡ. ಇದು ಒಬ್ರು ಅವ್ರು ಹೇಳಿದ್ರು, ಆ ಪದಗಳು ಹೇಳಕ್ಕಾಗಲ್ಲ ನನಗೆ. ಮನೆ ಗೋಪಾಲ ಏನಂತವ್ರಿಗೆ ಒಂದು ಬೆದರಿಕೆ ಬಂದು ಇಲ್ಲಿ ಉಲ್ಲೇಖ ಮಾಡಬೇಕು ಅಂದ್ರೆ ಜಸ್ಟ್ ಇಮ್ಯಾಜಿನ್. ಸದ್ಯಕ್ಕೆ ಆರ್ ಅಶೋಕ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದ್ದು ಕಾಂಗ್ರೆಸ್ ಕೈಗೆ ಅಸ್ತ್ರ ಸಿಕ್ಕಂತಾಗಿದೆ. ಈ